ಹೋಗಿಲ್ಲ. ನಾನು ಪಾಪ ಅವ್ರಿಬ್ಬರಿಗೆ ಎಂದೂ ಸಹ ನನಗೆ ಹೋಗ್ಬೇಡತ್ತಿ ಎಂದೂ ಹೇಳಿಲ್ಲ. ಯಾರು ಹಂಗ ಅಪಪ್ರಚಾರ ತಿಳ್ಕೋಬೇಡ್ರಿ. ರಮೇಶ್ ಜಾರಕಿಹೊಳಿ ನಾವು ಬಹಳ ಒಳ್ಳೆಯ ಗೆಳೆಯರಿದ್ದೀವಿ. ರಮೇಶ್ ಜಾರಕಿಹೊಳಿ ಅವ್ರ ಸ್ವಭಾವ ನನಗೆ ಗೊತ್ತೈತಿ, ಅವ್ರ ಸ್ವಭಾವ ಅವ್ರಿಗೆ ನನಗೆ ಗೊತ್ತೈತಿ. ಯಾಕೆ ಹೇಳ್ತೀನಂದ್ರೆ ಯಾರೋ ರಾಜಕಾರಣಿಗಳನ್ನ ಸುಮ್ಮನೆ ನಾವು ಅಪವಾದ ಅಪಪ್ರಚಾರಕ್ಕೆ ಕೊಡೋದು ಬೇಡ. ಇವತ್ತು ನಾವೆಲ್ಲ ಕೂಡಿ ಭಾರತವನ್ನ ಇವತ್ತು ಹೆಂಗೆ ಒಬ್ಬ ಶ್ರೇಷ್ಠ ನಾಯಕನ ಕೈಗೆ ಭಾರತ ಕೊಟ್ಟಿವಲ್ಲ, ನಾವು ಎಷ್ಟು ಸುರಕ್ಷಿತ ಇದೀವಿ ದೇಶದಾಗ. ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಾಯಕನ ನಾವೆಲ್ಲ ಮೂರನೇ ಬಾರಿ ಇವತ್ತು ಕೊಟ್ಟು ಸುರಕ್ಷಿತವಾಗಿ ಇಂಥ ಹಳ್ಳಿ ಒಳಗೆ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ ಅಂದ್ರೆ ನೀವು ಹಾಕಿದಂತ ಮತ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ಆಗಿದ್ದಕ್ಕೆ ನಾವು ಸುರಕ್ಷಿತರಿದ್ದೀವಿ. ಇಲ್ಲಿ ಪಾಪ ಇಲ್ಲಿ ಅನೇಕ ಸೈನಿಕರು ಇನ್ನೊಂದು ದೊಡ್ಡ ಮಾತಾಡಿದ್ರು. ಭಾರತದ ರಕ್ಷಣೆ ಮಾಡುವಂತ ಸೈನಿಕರು ಇವತ್ತು ಆ ಸೈನಿಕರನ್ನ ಕೇಳ್ತಾರೆ, ಭಾರತ ಇವತ್ತು ಸುರಕ್ಷಿತ. ನಮ್ಮ ಸೈನಿಕರು, ನಮ್ಮ ಪೊಲೀಸರು ನಮ್ಮ ವಿರೋಧಿಗಳಲ್ಲ. ಕಾಶ್ಮೀರ್ನಾಗ ನಮ್ಮ ದೇಶದ ಸೈನಿಕರ ಪರಿಸ್ಥಿತಿ ಏನಿತ್ತು ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ, ಭಾರತದ ಶಕ್ತಿ ಏನಿತ್ತು ಅನ್ನೋಂಥ ಜಗತ್ತಿಗೆ ಇವತ್ತು ತೋರಿಸಿಕೊಟ್ಟು ಭಾರತ ಇವತ್ತು ಜಗತ್ತಿನ 3ನೇ ರಾಷ್ಟ್ರ ಆಗಿದೆ. ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ತಪಸ್ಸಿನ ಫಲ. ಇವತ್ತೇನು ಬಿಜೆಪಿ ನಾನು ಹೊರಗೆ ಹಾಕಿರ್ಬೋದು, ಯಾರೋ ಅಪ್ಪ ಮಕ್ಕಳ ಕೈಗೆ ಪಾರ್ಟಿ ಕೊಟ್ಟಿರ್ಬೋದು. ಇವತ್ತ ಈ ದೇಶದಾಗ ನರೇಂದ್ರ ಮೋದಿ ಅವ್ರನ್ನ ಯಾರನ್ನೋ ಸೊಂಡಿ ನೋಡಿ ಜನ ಒಪ್ಪಿಲ್ಲ. ಜನ ನೀವು ಒಪ್ಪದ ಮೇಲೆ ಅವ್ರು ಪ್ರಧಾನಮಂತ್ರಿ ಆಗ್ಯಾರ. ನಾನು MP ಇದ್ದ 2 ಸಲ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾ ಮಂತ್ರಿಯ ಕೆಲಸ ಮಾಡಿದ್ದೆ. ಆ ಒಟ್ಟೆ 7 ಮಂದಿ ಆರಿಸಿ ಬಂದಿದ್ವಿ ಕರ್ನಾಟಕದಾಗ MP. ನನ್ನ ಮಂತ್ರಿ ಮಾಡಿದ್ರು ವಾಜಪೇಯಿ ಅವರು. ನಾನು ವಾಜಪೇಯಿ ಅವ್ರನ್ನ, ಅದ್ವಾನಿ ಅವ್ರನ್ನ, ಲಾಲ್ ಕೃಷ್ಣ ಅದ್ವಾನಿ ಅವರು, ವಾಜಪೇಯಿ ಅವರು ಎಷ್ಟು ಸಮೀಪದಿಂದ ನಾನು ನೋಡಿದ್ದೀನಿ. ಇವತ್ತು ನರೇಂದ್ರ ಮೋದಿ ಅವರಿಂದ ಅಷ್ಟು ದೂರದಿಂದ ನೋಡುವಂಥ ಪರಿಸ್ಥಿತಿ ನಾನು ನನ್ನ ಜೀವನದಾಗ ನೋಡಿದ್ದೀನಿ. ಯಾಕೆಂದ್ರೆ ನಾ ಕೇಂದ್ರದ ಮಂತ್ರಿ ಇದ್ದಾಗ ನರೇಂದ್ರ ಮೋದಿ ಅವರು ಗುಜರಾತ್ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ಇದ್ರು. ಈಗ ನಾವು ದೂರ ಸರೋದು, ಯಾಕಂದ್ರೆ ವಾಜಪೇಯಿ ಯುಗ ಹೋಯ್ತಲ್ಲ. ಇವತ್ತು ನೋಡಿ ಬಂಧುಗಳೇ, ಈ ದೇಶದ ನಿಜವಾದಂಥ ಚರಿತ್ರೆ ಇವತ್ತು ನಮ್ಮ ದೇಶದ ಜನರ ಮುಂದೆ ಸಿಗಲಾಕತ್ತದ. ಇಷ್ಟು ದಿವಸ ಇವೇನು ಬರ್ದಾರಲ್ಲ ಸಾಹಿತಿಗಳು, ಕೆಲವೊಂದು ಲಫಂಗ ನನ್ನ ಮಕ್ಕಳು ಕಮ್ಯುನಿಸ್ಟ್ ಮಾಡಿದ್ರು. ಇವರು ಗಾಂಧಿ ನೀರನ್ನು ಬಿಟ್ರೆ ಏನೂ ಬರೀಲಿಲ್ಲ, ಪುಸ್ತಕ ಬರೀಲಿಲ್ಲ ನನ್ನ ಮಕ್ಕಳು. ಗಾಂಧಿ ಉಪವಾಸ ಕೊಟ್ಟತ್ತ, ನೀರು ಹಿಂಗೆ ಹೂವು ಹಾಕೊಂಡತ್ತ ಸ್ವಲ್ಪ ಸಿಕ್ತ.